ನಾವು ಈ ಥರ ಆಗೋಕ್ಕೋಸ್ಕರ ನಾವು ಒಂದೇನೋ ಹಂಗೆ ನನಗೆ ಅಮ್ಮ ಇದ್ದಾಳೆ ನನ್ನ ಮೈಯಲ್ಲಿ, ನಾನು ಹಿಂಗೆ ಹಂಗೆ ಅಂತ ಹೇಳಿ ಸೀರೆ ಉಟ್ಕೊಂಬಿಡೋದು ಕೊಟ್ಟು ನಾನು ಹೆಣ್ಣಾಗಬೇಕು. ನನ್ನ ಭಾವನೆ ಎಲ್ಲ ಹೆಣ್ಣಿಂದ ಐತೆ ನನ್ನ ಮೈಯಲ್ಲಿ, ನಾನು ಎಣ್ಣೆ ಆಗಬೇಕು, ಹೆಣ್ಣಿನ ಥರನೇ ಇರಬೇಕು. ನಾನು ಜಡೆ ಹಾಕೋಬೇಕು, ಹೂ ಮುಡ್ಕೋಬೇಕು, ಸೀರೆ ಉಟ್ಕೋಬೇಕು. ಅವ್ರ ಮನೆಗೆ ಹೋಗ್ತಾರೆ, ಒಪ್ಪಿದಾರ ಕರ್ಕೊಂಡೋಗಿ ಮಾಡಬೇಕು. ಒಪ್ಪಿಲ್ಲ ಅಂದರೆ ಇವ್ರು ಬೆಂಗಳೂರು ಓಡೋದು. ಅದು ಏನಿದು ಜೋಗ್ತಿ ಬಿಡಿಸೋದು ಅಂದರೆ ಹೆಂಗೆ ಪದ್ಧತಿ ಏನು? ಅದು ಜೋಗ್ತಿ ಅಂದ್ರೆ ಇದು ಏನಂದ್ರೆ ಆಯ್ತಲ್ಲ ಮುಗಿತು, ನಮ್ಮ ಪಾಡಿ ನಾವು ದುಡಿಯೋಕೆ ಹೋಗೋದು. ಆಮೇಲೆ ನೀವು ದುಡಿಯೋ ನಾವು ಎಲ್ಲಿ ಅದು ಊರಾಡೋದು ಅಂತಾರೆ. ಅದರಲ್ಲಿ ಜೋಗ್ತಿ ಬೋಲತಿ ಕ್ಯಾ ಹೋತಾಯ ಅಂತಾರೆ ಅಲ್ಲಿ. ಅದೆಲ್ಲ ನಡೆಯಂಗಿಲ್ಲ ಅಲ್ಲಿ. ಅವ್ನು 50 ಕೊಟ್ಟರೆ 50 ಅದು ಕೊಡ್ತೀಯ, 100 ಕೊಡು, 100 ಕೊಟ್ಟರೆ 200 ಕೊಡು, 500 ಕೊಟ್ಟರೆ 1000 ಕೊಡು. ಇವ್ರೇನು ಅದಕ್ಕೆ ಬಂದ್ರೆ ಅಂತ ಪಸ ಗ್ಲಾಸ್ ಮ್ಯಾಕ್ ಇರಿಸ್ಕೊಂಡ್ಬಿಡ್ತಾರೆ ಸರ್. ಬಾಂಬೆಲ್ಲ ಹೆಂಗೆ ಜಾಸ್ತಿ ದುಡ್ಡು ಮಾಡ್ಬೋದು? ಅದೇನೋ ಅವ್ರು ಹೇಳಿಕೊಟ್ಟಿದ್ದು ನನಗೆ. ಅಲ್ಲಿ ಹೋದ್ಮೇಲೆ ಏನಂತ ನನಗೆ ಗೊತ್ತಾಯ್ತು ಸರ್. ಇವಾಗ ಗೌರ್ಮೆಂಟ್ ರದ್ದು ಮಾಡಿಬಿಡ್ತು ಸರ್ ಅಂತ. ಆ ಥರ ಮಾಡಿದವ್ರನ್ನ ಜೈಲಿಗೆ ಹಾಕಿ ಅವ್ರದ್ದು ಒಂದು ಗೆಟಪ್ ಚೇಂಜ್ ಕಾಣಿಸ್ತು ನನಗೆ. ಅಷ್ಟು ಸುಂದರವಾಗಿ ಆ ನೀರಿಗೆ ಆಗಿದ್ಲೇನೋ ಅಷ್ಟು ಚಂದ ಕಾಣಲು. ಅವರು ನಂಬರ್ ಹಾಕ್ತಾರೆ ಸರ್ ಅಲ್ಲಿ ಏನಾದ್ರು ಹಂಗೆ ಹೋಗೋದು. ನಾನು ಹಂಗೆ ಹೋಗಿ ಬದಾಯಿ ಅಂತ ಹೇಳ್ತಾರೆ ಸರ್. ಬದಾಯಿ ಹೋಗ್ತೀಯ? ಬದಾಯಿ ಅಂದರೆ ಹಿಂಗೆ. ಅದು ನಮ್ಮ ಸಮುದಾಯದವ್ರನ್ನ ಸರ್ ಉಪವಾಸ ಯಾವತ್ತೂ ಇರೋಂಗಿಲ್ಲ ಸರ್. ದೊಡ್ಡದೊಂದು ಜಂಗಲಲ್ಲಿ ಬಿಟ್ಟು ಬಂದರೂ ಅನ್ನ ಸಿಗ್ತೈತೆ ಅವ್ರಿಗೆ. ಹೆಂಗೆ?